ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೇವರೆಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಎಲ್ರಿಗೂ ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿ ಅಂತ ಯಾವಾಗಲೂ ಬೇಡ್ಕೊತೀನಿ. ಈ ಒಂದು ವಾಟರ್ ಆ್ಯಪಲ್ನ ಬಳಸ್ಕೊಂಡು ನಾನು ಇದರಲ್ಲಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರಿಗೂ ಹಣ್ಣು ಇಷ್ಟ ಆಗಲ್ಲಲ್ವ, ಅದಕ್ಕೋಸ್ಕರ ಈ ಹಣ್ಣಿಂದ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಾನು ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆನ ಕಡಿಮೆ ಉರಿಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಜಾಸ್ತಿ ಉರಿ ಕೊಟ್ಕೊಂಡ್ರೆ ಎಲ್ಲ ಸೀದೋಗಿಬಿಡುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಉರಿ ಕೊಟ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು, ಅದನ್ನೇನು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಏನಿಲ್ಲ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಫ್ರೈ ಆದಮೇಲೆ ಲಾಸ್ಟಿಗೆ ಇದಕ್ಕೆ ನಾನು ಏನೇನು ಹಾಕ್ಕೊಂಡು ರುಬ್ಕೋಬೇಕು ಅಂತ ಹೇಳ್ತೀನಿ. ಕೊನೆವರೆಗೂ ವೀಡಿಯೋನ ತಪ್ಪದೆ ನೋಡಿ. ಟೇಸ್ಟ್ ಸಖತ್ತಾಗಿ ನಿಜವಾಗ್ಲೂ ಸೂಪರಾಗಿ ಬರುತ್ತೆ. ನಾನಿಲ್ಲಿ ವಾಟರ್ ಆ್ಯಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಸ್ವಲ್ಪ ಬೇರೆ ಥರ ಇರುತ್ತಲ್ಲ, ಅದನ್ನು ನಾನು ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಅದರಿಂದ ಕಹಿ ಥರ ಟೇಸ್ಟ್ ಬರುತ್ತೆ. ಒಂದು ಸಲ ನಾನು ಮಾಡಿದ್ದೆ, ಅದಕ್ಕೆ ಹೇಳಿದ್ದು. ಅದನ್ನು ಕಟ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ, ನಾನು ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀನೋ ಹಣ್ಣನ್ನು ಅದನ್ನು ನೋಡಿಕೊಂಡು ಕಾಯಿ ತೊಗೋತೀನಿ. ಅದಕ್ಕೆ ಕಾಯಿ ಹಾಗೆ ಗಸಗಸೆ ಏಲಕ್ಕಿನ ಹಾಕ್ಕೊಂಡು ರುಬ್ಕೋತೀನಿ. ಬೇಕು ಅಂದರೆ ನಾವು ಒಣಶುಂಠಿ ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ ಇಲ್ಲಿ, ಯಾಕಂದರೆ ಇರಲಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿ ನಾವು ರುಬ್ಕೋಬೇಕಾಗುತ್ತೆ. ಇದನ್ನು ರುಬ್ಕೊಂಡಾದಮೇಲೆ ಆ ಹಣ್ಣನ್ನ ರುಬ್ಬಿರ್ತೀವಲ್ಲ, ಅದ್ರ ಜೊತೆಗೆ ನಾವು ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಜಾರಲ್ಲಿ ಉಳಿದಿರುವಂತಹ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಮ್ಗೆ ಎಷ್ಟು ಅಳತೆ ಬೇಕೋ ಆ ಅಳತೆಲಿ ನಾವು ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು, ತೆಳುವಾಗಿ ಕೂಡ ಮಾಡ್ಕೋಬೋದು. ನಮ್ಗೆ ಯಾವ ಥರ ಬೇಕೋ ಆ ರೀತಿ ನಾವು ಪಾಯಸನ ಮಾಡ್ಕೋಬೋದು. ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನು ಬೇರೆ ಕಾಯಿಸುವಂತಹ ಪಾತ್ರೆಗೆ ಇವಾಗ ಅದನ್ನು ಎತ್ತಿಟ್ಕೊತೀನಿ. ತೆಗೆದಿಟ್ಕೊಂಡ್ಬಿಟ್ಟು ಅದನ್ನು ಕಾಯೋದಕ್ಕೆ ಇಡ್ತೀನಿ. ನಾನು ಅದನ್ನು ಇವಾಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದನ್ನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು, ಹಾಗೆ ಬೆಲ್ಲನ ನಾವು ಹಾಗೆ ಕೂಡ ಹಾಕ್ಬೋದು. ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಕರ್ಗಿಸ್ಬಿಟ್ಟು ಹಾಕೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ಏನಾದರೂ ಗಲೀಜಿದ್ರೆ ನೋಡಿಬಿಟ್ಟು ಹಾಕೊಳೋದಕ್ಕೆ ಅಂತ ಹೇಳ್ಬಿಟ್ಟು. ಸಕ್ಕರೆ ಕೂಡ ಹಾಕೋಬೋದು. ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ನಾನು ಅದನ್ನು ಹಾಕಿದ್ದೀನಿ. ಅದಿನ್ನೂ ಕರಗಿಲ್ಲ. ಹಾಗೆ ಇದು ಕೂಡ ಕುದಿಬೇಕು, ಎರಡೂ ಮಿಕ್ಸ್ ಮಾಡಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಬೆಲ್ಲ ಇನ್ನೂ ಕರಗದೇ ಇರೋ ಕಾರಣ ಸಪ್ರೇಟಾಗಿ ಇಟ್ಟಿದ್ದೀನಿ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಇನ್ನೇನು ಕರ್ಗೋ ಹತ್ರ ಬಂದಿದೆ ಅದು. ಇವಾಗ ಕರ್ಗಿದೆ. ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಇವಾಗ ಬೇಯಿಸ್ತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ಆಫ್ ಮಾಡಿಕೊಂಡ್ರೆ ರೆಡಿ ಪಾಯಸ. ಕವಿತಾ, ಪಾಯಸ ಹೇಗಿದೆ? ಚೆನ್ನಾಗಿದೆ ಅಕ್ಕ. ಏನು ಪಾಯಸ ಇದು? ಅದು ವಾಟರ್ ಆ್ಯಪಲಲ್ಲಿ ಮಾಡಿರೋಂಥ ಪಾಯಸ. ಟೇಸ್ಟ್ ಮಾಮೂಲಿ ಥರ ಇದೆಯಾ ಅಥವಾ ಬೇರೆ ಥರ ಇದೆಯಾ? ಟೇಸ್ಟ್ ತುಂಬಾನೇ ಚೆನ್ನಾಗಿದೆ, ಬೇರೆ ಥರನೇ ಇದೆ. ಚೆನ್ನಾಗೈತಾ? ಒಟ್ಟಿಗೆ ಇಷ್ಟ ಆಯ್ತಾ? ಸೂಪರ್ ಆಗಿದೆ ಅಕ್ಕ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.